ನಮಸ್ಕಾರ ಸ್ನೇಹಿತರೆ, ತಾವು ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ಹಸುಗಳು ತೊಗೊಂಡೋಗಿರೋರು ಹಾಗೂ ಇನ್ನು ಮುಂದೆ ತೊಗೊಂಡು ಹೋಗಬೇಕಾಗಿರೋರು ಕೆಲವೊಂದು ವಿಷಯದ ಬಗ್ಗೆ ಸ್ವಲ್ಪ ಗಮನ ಇಡಿ. ನಾನು ನೋಡ್ತಾ ಇದ್ದೀನಿ, ಭಾಳಷ್ಟು ಕಡೆ ಹಸು ತೊಗೊಂಡೋಗಿರೋರು ಉತ್ತಮವಾದ ಹಾಲು ತೆಗಿತಿದ್ದಾರೆ. ಕೆಲವೊಂದು ಕಡೆ ಕೆಲವೊಂದು ಸಮಸ್ಯೆಗಳು ಬರ್ತಾಯಿದೆ. ಅವರಿಗೆ ಏನು ಸಮಸ್ಯೆ ಏನು ಬರ್ತಾಯಿದೆ ಅಂದರೆ, ಹಾಲನ್ನು ತೆಗಿಯೋಕ್ಕಿಂತ ಮುಂಚೆ ಏನು ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಭಾಳ ಕೇಳ್ತದೆ. ಈಗ ಸ್ಪಷ್ಟವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ಡೈರಿ ಫಾರ್ಮನ್ನು ನಡೆಸಬೇಕಾದ್ರೆ ಏನು ಮಾಡಬೇಕು, ಫಸ್ಟು ನಾನು ಎಲ್ಲ ರೀತಿಯಿಂದ ನಿಮಗೆ ವಿವರಿಸ್ತೀನಿ. ಒಂದು ಸಲ ಕೇಳ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆಲ್ಲ ಮಾಹಿತಿ ಹೋಗುತ್ತೆ. ಏನು ಮಾಡಬೇಕು, ಮೊದಲನೇದಾಗಿ ಡೈರಿ ಫಾರ್ಮ್ ಸ್ಟಾರ್ಟಿಂಗ್ ಮೊದಲನೇ ದಿನದಿಂದ ಏನು ಮಾಡ್ತೀರಾ ಅಂದರೆ, ಒಂದು ನೋಡಿ, ಡೈರಿ ಫಾರ್ಮ್ ಸಕ್ಸಸ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಮೊದಲನೇದಾಗಿ ಪ್ರತಿದಿನ 3 ಗಂಟೆಗೆ ತಾವು ಏನು 3-4 ಗಂಟೆಗೆ ಎಷ್ಟು ಹೇಳ್ತೀರೋ ಹೇಳಿ, ಎದ್ದಾಗ ಶೆಡ್ ಕ್ಲೀನ್ ಮಾಡ್ಕೊಂಡು ಗೊಬ್ಬರದ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತಾವು ಏನು ಮಾಡ್ತೀರಾ ಅಂದರೆ, ಮೊದಲನೇದಾಗಿ ತಾವು ಹಿಂಡಿ ಕೊಡ್ತೀರಾ. ಹಿಂಡಿ ಕೊಟ್ಟಾಗ ಹಸುಗಳ ಹಿಂಡಿ ಹಂಡಿ ಕೊಟ್ಟು ನಂತರ ಅದ್ರ ಬಗ್ಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಹಾಲು ಗಿಲ್ಗೆ ಏನು ತೊಗೊಂಡು ಅದು ಏನಿದೆ ದಿನಚರಿ ಮಾಡ್ತೀರಾ. ದಿನಚರಿ ಮಾಡಿದ ನಂತರ ಅದು ಕೆಲಸ ನೋಡಿ, ಭಾಳ ಇಂಪಾರ್ಟೆಂಟು. ನೀವು ಹಾಲು ತೆಗ್ದಾದ್ಮೇಲೆ ಏನು ಮಾಡ್ತೀರಾ, ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಹಾಲು ತೆಗ್ದಾದ್ಮೇಲೆ ಆ ಹಸುಗೆ ಬೇಕಾದಷ್ಟು ಸಮರ್ಪಕವಾದ ಮೇವು. ಮೊದಲನೇದಾಗಿ ಹಾಲು ತೆಗೆದಕ್ಕಿಂತ ಮುಂಚೆ ಏನು ಮಾಡ್ತೀರಿ, ಹಿಂಡಿ ಕೊಡ್ತೀರಲ್ವ ನೀವು. ಹಿಂಡಿ ಕೊಟ್ಟಿದ್ದು ಏನಾಗುತ್ತಂದರೆ, ನೀವು ಹೆಚ್ಚು ಕಡಿಮೆ ಸೈಲೇಜ್, ನಿಮ್ಮಲ್ಲಿ ಸೈಲೇಜ್ ಲಭ್ಯ ಆಯ್ತಂದರೆ ಸೈಲೇಜ್ ಒಂದು 5ರಿಂದ 6 kg ಸೈಲೇಜ್. ದೊಡ್ಡ ಹಸು ಇದ್ದರೆ 10 kg ಸೈಲೇಜು, ಪ್ಲಸ್ ಅದ್ರ ಜೊತೆಗೆ 10 ಲೀಟ್ರ್ ಹಾಲು ಕೊಡುವಂಥ ಹಸುಗೆ 4 kg ಹಿಂಡಿ ಕಲಸಿ, ಒಣೆ ಹುಲ್ಲಿಂದ ಏನಾದರೂ ಪ್ರಮಾಣ ಇತ್ತಂದರೆ ಸ್ವಲ್ಪ ಒಣೆ ಹುಲ್ಲು ಮಿಕ್ಸ್ ಮಾಡಿ ನೀವು ಹೊಟ್ಟೆ ತುಂಬ ಕೊಟ್ಬಿಡಿ. ಕನಿಷ್ಠ ಪಕ್ಷ ಇದೇ ಒಂದು 10-12 kg ಆಗುತ್ತೆ. ಹಾಗೆ ನಿಮಗೆ 10-12 kg ಫೀಡ್ ತಿನ್ನೋದ್ರಿಂದ ಆಮೇಲೆ ಸಮರ್ಪಕವಾಗಿ ನೀರು ಕುಡಿಯುತ್ತೆ. ಚಳಿಗಾಲದಲ್ಲಿ ಕುಡಿಯುತ್ತೆ, ಮಳೆಗಾಲ, ಯಾಕಂದರೆ ಡ್ರೈ ಫೀಡ್ ಕೊಡೋದ್ರಿಂದ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ತಾವು ಈ ಹಸುಗಳನ್ನು 8 ಗಂಟೆ ಒಳಗೆ, 8 ಗಂಟೆ ಬೆಳಗ್ಗೆ 8 ಆಗೋದ್ರೊಳಗೆ ನೀವು ಪೂರ್ಣ ಪ್ರಮಾಣದ ಎಷ್ಟು ತಿನ್ನತ್ತೆ ಅಂತ ನಿಮ್ಮಲ್ಲಿ ಎಷ್ಟು ತಿನ್ನಿಸೋ ಕೆಪಾಸಿಟಿ ಇದೆ ಅಷ್ಟು ಮೇವು ಹಾಕಿ ಬಿಟ್ಬಿಡಿ. ಮೇವು ಹಾಕಿದ್ದು ಬಿಟ್ಟಿದ ನಂತರ ನೀವೇನಾಗುತ್ತೆ ಅಂದರೆ, 8 ಗಂಟೆ ನಂತರ ನೀವು ಮತ್ತೆ ಆ ಹಸುನ ಮೇವಿಲ್ಲದ ಜಾಗದಲ್ಲಿ ಕಟ್ಟಿ ಇಲ್ಲಾಂದರೆ ಫ್ರೀ ಬಿಟ್ಬಿಡಿ. ನಮ್ಮಲ್ಲಿ ಫ್ರೀ ಬಿಡೋವಂಥ ಫೆಸಿಲಿಟಿ ಇದೆ. ಏನಾದರೂ ಕೆಲವೊಬ್ಬರ ಹತ್ರ ಇಲ್ಲ ಅಂದರೆ ಬೇಡ. ಫ್ರೀ ಬಿಟ್ಟಾಗ ಏನಾಗುತ್ತೆ ಅಂದರೆ, ಆ ಹಸುಗೆ ತಾನು ಉಪಯೋಗಿಸಿದ ಮೇವಿದೆಯಲ್ಲ, ಮೇವು ಹಿಂಡಿ ಅದಕ್ಕೆ ಕರೆಸ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಆಮೇಲೆ ಅದನ್ನು ಮೆಲ್ಕು ಹಾಕ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಕನಿಷ್ಠ ಪಕ್ಷ 8 ಗಂಟೆ ಅಂದರೆ 8ರಿಂದ 9, 10, 11, 12, 1, 2, 3, 4 ನಿಮಗೆ ಹೆಚ್ಚು ಕಡಿಮೆ ಇಲ್ಲ ಅಂದರೂ ನಿಮಗೆ 8 ಗಂಟೆ, 7ರಿಂದ 8 ಗಂಟೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಬರುತ್ತೆ. ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಹಾಲು ಉತ್ಪಾದನೆಗೆ ಇದು ದಾರಿಯಾಗುತ್ತೆ. ಕೆಲವರು ಹಸುಗಳಿಗೆ ಭಾಳ ಪ್ರೀತಿ ಮಾಡಿ ಪ್ರತಿ ಟೈಮು ಈ 24 hour ಮೇವು ಹಾಕ್ತಾನೆ ಇರ್ತಾರೆ. ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಹಸುಗಳು ತಾವು ಆಯ್ಕೆ ಮಾಡುವಾಗ ಮುಖ್ಯವಾಗಿ ತಾವು ಗಮನಿಸಬೇಕಾದ ಏನಂತಂದರೆ, ಹಸುಗಳಿಗೆ ಜೀರ್ಣಶಕ್ತಿಗೆ ಸಮಯಾವಕಾಶ ಬೇಕಾಗತ್ತೆ. ಯಾವಾಗ ನಾವು ಜೀರ್ಣಶಕ್ತಿಗೆ ಅವಕಾಶ ಕೊಡ್ತೀವೋ ಆವಾಗ ಹಸುಗಳಲ್ಲಿ ಹಾಲಿನ ಪ್ರಮಾಣ, ಇಳುವರಿ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ 4 ಗಂಟೆ ನಂತರ ಏನು ಹಿಂಡಿ ಕೊಡ್ತೀರಾ, ಯಾವ ರೀತಿ ಮಾಡ್ತೀರಾ ಅದೇ ಥರ ದಿನಚರಿ ಮಾಡಿ. ನೀವು ಈ ರೀತಿ ಮಾಡಿ ನೋಡಿ. ಏನೋ ಸಮಸ್ಯೆ ಆದರೆ ನನಗೆ ತಾವು ಕಾಲ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತದೆ, ಸಂಜೆ ಹಾಲು ತೆಗೆದಾಗೂ ಅಷ್ಟೇ, ಸಂಜೆ ಹಾಲು ತೆಗೆದ್ಮೇಲೆ ನೀವೇನು ಮಾಡ್ತೀರಾ, ಅದಕ್ಕೆ ಸೇಮ್ ನೀವೇನು ನಾನು ಈ ರೀತಿ ಏನು ಹೇಳಿದ್ದೀನಿ, ಹಿಂಡಿ ಕೊಡೋದು, ಆಮೇಲೆ ಸಮರ್ಪಕ ಮೇವು ಕೊಟ್ಟು ಅದಕ್ಕೆ ಕೂರ್ಲಿಕ್ಕೆಲ್ಲದು ಅವಕಾಶ ಮಾಡಿಬಿಡಿ. ಇದರಿಂದ ನಾನು 100% ಹೇಳ್ತೀನಿ, ತಾವು ಹೈನುಗಾರಿಕೆಯಲ್ಲಿ ಹಸುಗಳು ಯಾವುದೇ ಕಾರಣಕ್ಕೂ ಹಾಲು ಕಡಿಮೆ ಮಾಡಲ್ಲ. ಅದು ನೀವು 24 ಹಾಕ್ತಾ ಇರೋದ್ರಿಂದ ಏನಾಗುತ್ತೆ, ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಲು ಉತ್ಪಾದನೆಗೆ ಸಮಸ್ಯೆ ಆಗುತ್ತೆ. ಇನ್ನೂ ಭಾಳ ಸಮಸ್ಯೆಗಳಿದ್ದಾವೆ. ಅದು ತೊಗೊಂಡು ನಿಮ್ಮ ಹತ್ರ ಬರ್ತೀನಿ ನಾನು. ಮೊದಲನೇದಾಗಿ ಮೇವು ಯಾವ ರೀತಿ ಹಾಕಬೇಕು, ಫೀಡ್ ಯಾವ ರೀತಿ ಹಾಕಬೇಕು, ಮೇಂಟೈನ್ ಅಂತ ಕೇಳಿದರು. ಈ ರೀತಿ ಮಾಡ್ತಾ ಇರೋರು ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಇನ್ನೂ ಬೇಕಂದರೆ ಆದಷ್ಟು ಕಾಮೆಂಟನ್ನು ಮಾಡಿ. ಯೂಟ್ಯೂಬಲ್ಲಿ ನಾನು ಯಾವತ್ತೂ ಇರ್ತೀನಿ. ಕಾಲ್ ಒಂದೊಂದು ಪಿಕ್ ಮಾಡ್ತೀನಿ, ಆಲ್ಮೋಸ್ಟ್ ಪಿಕ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತು, ಒಂದೊಂದು ಸಲ ನಿಮಗೆ ಬ್ಯುಸಿ ಇದ್ದಾಗ ಕಾಲ್ ಪಿಕ್ ಮಾಡಲಿಕ್ಕಾಗಲ್ಲ. ಈ ರೀತಿ ದಿನಚರಿಯನ್ನು ಮಾಡಿ 1ರಿಂದ 4, 5, 6, 10, 20, 30 ಹಸು ತೊಗೊಂಡೋಗ್ತೀರ ಅಂತ ಗ್ಯಾರಂಟಿ ಇದೆ. ನಿಮ್ಮ ದಿನಚರಿ ಇದೆಲ್ಲ ಭಾಳ ಮುಖ್ಯ. ನಿಮ್ಮ ದಿನಚರಿ ಯಾವ ರೀತಿ ಉಪಯೋಗಿಸ್ತಿದ್ದೀರಾ, ಯಾವ ರೀತಿ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಡೈರಿ ಫಾರ್ಮಿಂಗು ಲಕ್ಷಗಟ್ಟಲೆ ಸಂಪಾದನೆ ಮಾಡಿಸೋ ಚಾನ್ಸಸ್ ಇದೆ. ಆದರೆ ಮಾಡುವಂಥ ಕೆಲಸವನ್ನು ಸರಿಯಾಗಿ ಮಾಡಿದಾಗ, ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ಮಾತಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ನೀವು ಮುಂದೆ ಯಾವ ರೀತಿ ಹೈನುಗಾರಿಕೆನ ಹೈನೋದ್ಯಮವಾಗಿ ಯಾವ ಮಾಡಬೇಕು ಅನ್ನೋದು ಇದು ಭಾಳ ಮುಖ್ಯವಾದ
ಅಂಶ. ಸೊ ಅದಕ್ಕೋಸ್ಕರ ಯಾರಾದರೂ ನಮ್ಮ ಹೊಸ ಸಬ್ಸ್ಕ್ರೈಬರ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಎಲ್ಲ ಲಾಭದಲ್ಲೇ ಇರ್ತಾರೆ, ಅದನ್ನು 100% ಬರ್ಕೊಡ್ತೀನಿ. ಯಾಕಂದರೆ ಮಾಹಿತಿ ಕೆಲವೊಂದು ಸಲ ಡೈರಿ ಫಾರ್ಮ್ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಇದು ಯಾವುದೂ ಅಲ್ಲ. ಯಾರಾದರೂ ಮಾಡಲಿ, ದಿಸ್ ಇಸ್ ನಾಟ್ ಎ ಕಾಂಪಿಟೇಟಿವ್ ಬಿಸ್ನೆಸ್ ಅಂತ ಮೊದಲೇ ಹೇಳಿದ್ದೀನಿ. ಯಾರು ಬೇಕಾದ್ರೆ ನನ್ನ ಪಕ್ಕ ಇನ್ನೊಬ್ಬ ಡೈರಿ ಮಾಡೋದು ನನಗೇನು ಲಾಸ್ ಇಲ್ಲ. ಆದರೆ ಮಾಡುವಂಥ ರೀತಿಯಿಂದ ಮಾಡಿದಾಗ ನೀವು ಯಾವತ್ತೂ ಡೈರಿಯಲ್ಲಿ ಸಕ್ಸಸ್ ಕಾಣ್ತೀರಾ. ಇದರಿಂದ ನಿಮಗೆ ಮುಂದೆ ನಿಮ್ಮ ಉದ್ಯೋಗನ ಮುಂದೆ ತೊಗೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಇವರು ನರೇಂದ್ರ ಅಂತೇಳಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ನೀವು ಬಂದವರಿಗೆಲ್ಲ ನಿಮ್ಮ ಕನ್ನಡ ಬಗ್ಗೆ ಎಲ್ಲ, ಅವರು UP ಅವ್ರು ಆ್ಯಕ್ಚುಲಿ. ಇವ್ರು 4-5 ಜನ ಇದ್ದಾರೆ ಫ್ಯಾಮಿಲಿ. ಇವರೆಲ್ಲ ನಿಮ್ಮ ಬಗ್ಗೆ ಮಾಹಿತಿ ಕೊಡ್ತಾರೆ. ನೀವು ಮಾಹಿತಿ ತೊಗೊಂಡು ಒಂದಲ್ಲಿ ಶುರು ಮಾಡಿದಾಗ ಈ ಹೈನುಗಾರಿಕೆಯಿಂದ ನೀವು ನಷ್ಟ ಅನುಭವಿಸ್ಬಾರ್ದು ಅನ್ನೋದು ಒಂದು ಉದ್ದೇಶ. ತಾಯಿವು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಒಳ್ಳೆಯದು ಕೆಟ್ಟದ್ದು ಯಾವುದಿದ್ರೂ ಕಾಮೆಂಟ್ ಮಾಡಿ. ಐ ವಿಲ್ ಎಕ್ಸೆಪ್ಟ್. ಎಲ್ಲ ರೀತಿಯದ್ದೂ ಎಕ್ಸೆಪ್ಟ್ ಮಾಡಿ, ಎಲ್ಲ ಚಾಲೆಂಜಿಂಗ್ ನಾನು ಇದು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.